ಎಕ್ಸ್ಪಲ್ಸ್ 210 ಎಲ್ಲರೂ ಒಂದು ಥರ ಸ್ಪ್ಲೆಂಡರ್ ಬೈಕ್ ತೊಗೊಳ್ಳಲ್ಲ, ಆ ರೇಂಜಿಗೆ ತೊಗೊಳತ್ತಾರೆ. ನನಗೆ ಯಾವಾಗ ಫೀಲ್ ಆಯ್ತಂದ್ರೆ, ನಾನು ನನ್ನ ಬೈಕ್ ತೊಗೊಂಡು ಒಂದು ವೀಕ್ ಆದಮೇಲೆ ನಾನು PPF, ಸ್ಯಾಡಲ್ ಗಾರ್ಡು, ಕ್ರ್ಯಾಶ್ ಗಾರ್ಡು, ಫಾಗ್ ಲ್ಯಾಂಪ್ ಹಾಕ್ಸ್ಬೇಕಂತ ಹೇಳಿ ಥ್ರೋಟಲ್ ರೈಡರ್ಸ್ಗೆ ಹೋಗಿದ್ದೆ ನಾನು. ಬನಶಂಕರಿ ಒಳಗಿತ್ತದು ನಂದು. ನಾನು ಹೋಗಿದ್ದ ಅವತ್ತು ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು, ಒಂದು 10:30-11 ಗಂಟೆಗೆ ನಾನು ಅಲ್ಲಿ. ಆದರೆ 10:30-11 ಗಂಟೆ ಒಳಗಾಗಿ ಅಲ್ಲಿ ಎಷ್ಟು ಗಾಡಿ ಬಂದಿದ್ದು ಅಂದರೆ ಬರೀ ಎಕ್ಸ್ಪಲ್ಸ್ 6 ಬಂದವು. ನನ್ನ 4 ನಂಬರ್ ಎಕ್ಸ್ಪಲ್ಸ್. ಅಲ್ಲೇ ಒಂದು ನಮ್ಮ ಗ್ರೂಪ್ ಆಗಿಬಿಡ್ತು ಎಕ್ಸ್ಪಲ್ಸ್ 210 ಸ್ಪೆಂಡರ್ ಬೈಕ್ ತೊಗೊಂಡಾಗ ಎಕ್ಸ್ಪಲ್ಸ್ 210 ತೊಗೊಳ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಫಸ್ಟ್ ಸರ್ವಿಸ್ ಎಷ್ಟು ಖರ್ಚಾಯಿತು, ಫಸ್ಟ್ ಸರ್ವಿಸು ಎಲ್ಲಿ ಮಾಡ್ತಾರೆ, ಎಕ್ಸಾಕ್ಟ್ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಪೂರ್ತಿ ನೋಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾವೆ. ಮಿಡ್ಲ್ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ನಾನು ಕೀ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೀನೇನು ಖರ್ಚಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತೇಳಿ ಒಂದು ಕೀ ಪಾಯಿಂಟ್ ಮಾಡಿಬಿಟ್ಟೆ. ಅದು ನಮಗೆಲ್ಲ ಗೊತ್ತಾಗೋಯ್ತು ಬಿಟ್ಟು ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಅದನ್ನ ಹೇಳ್ಕೊಂಡು ಕುಂತ್ರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ನಾನು ಭಾರಿ ವೀಡಿಯೋನ ಲೆಂತಿ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅದನ್ನೆಲ್ಲರೂ ಮಾಡಿದ್ರೆ ನಿಮಗೂ ನೋಡೋಕ್ಕಾಗಲ್ಲ. ಎಷ್ಟೋ ಜನ ಅದಕ್ಕೆ ನಾನು ಕೀ ಪಾಯಿಂಟ್ ಹೇಳ್ತೀನಿ, ಕೀ ಪಾಯಿಂಟ್ ತೊಗೊಂಡ್ಬರ್ತೀನಿ ಅಷ್ಟೇ. ಫಸ್ಟ್ನೇ ಕೀ ಪಾಯಿಂಟ್ ಏನಪ್ಪ ಅಂದರೆ, ಎಲ್ಲೆಲ್ಲಿ ಹೀರೋ ಎಕ್ಸ್ಪಲ್ಸ್ 210 ಸರ್ವಿಸ್ ಮಾಡ್ಬೋದು ಅಂದರೆ, ನೀವು ನಾರ್ಮಲ್ ಹೀರೋ ಥರ ಹೀರೋ ಪ್ರೀಮಿಯರ್ ಶೋರೂಮ್ ಸರ್ವಿಸ್ ಇರುತ್ತಲ್ಲ, ಅಲ್ಲಿ ಮಾತ್ರ ಸರ್ಚ್ ಮಾಡಿ ಇದು ಮಾಡ್ತಾರೆ. ನಿಮ್ಮ ಹೀರೋ ಎಕ್ಸ್ಪಲ್ಸ್ 210 ಪ್ರೀಮಿಯರ್ ಶೋರೂಮ್ದು ಒಂದು ಡ್ರಾಬ್ಯಾಕ್ ಏನಂದರೆ, ಬೆಂಗಳೂರಾಗಿರೋ ಆಲ್ಮೋಸ್ಟ್ ಆಲ್ ಹೀರೋ ಪ್ರೀಮಿಯರ್ ಶೋರೂಮಲ್ಲಿ ಸಂಡೇ ಆಫ್ ಇರುತ್ತೆ. ಮಾಡಿ ಅಲ್ಲಿ ಅದ್ರ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಅವರು ಸಂಡೇ ವರ್ಕಿಂಗ್ ಡೇ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಸಂಡೇ ಹಾಲಿಡೇ ಐತಂತ. ಸೊ ಅದಕ್ಕಿಂತ ಮೊದಲು ಏನು ಮಾಡಿರಿ, ಹೀರೋ ಎಕ್ಸ್ಪಲ್ಸ್ ಶೋರೂಮ್ ಯಾವ್ಯಾವ ಪ್ರೀಮಿಯರ್ ಶೋರೂಮ್ ಸರ್ವಿಸ್ ಸೆಂಟರ್ ಸಂಡೇ ಆನ್ ಇರ್ತಾವಂತ ನೀವು ಎಲ್ಲಿ ಬೈಕ್ ಪರ್ಚೇಸ್ ಮಾಡಿರ್ತೀರಿ ಅಲ್ಲಿ ಹೋಗಿ ಒಂದ್ಸರಿ ಕೇಳ್ರಿ. ಯಾಕಂದರೆ ನೀವು ಹೀರೋ ಎಕ್ಸ್ಪಲ್ಸ್ 210 ಅವ್ರು ಹೇಳಿರೋ ಪ್ರೀಮಿಯರ್ ಶೋರೂಮಲ್ಲೇ ಮಾಡ್ಬೇಕಂತ ಏನಿಲ್ಲ. ಬೇರೆ ಯಾವುದು ಬೇಕಾದರೂ ಹೀರೋ ಪ್ರೀಮಿಯರ್ ಶೋರೂಮಲ್ಲೂ ನಿಮ್ಮ 210 ಎಕ್ಸ್ಪಲ್ಸ್ನ ಸರ್ವಿಸ್ ಮಾಡಿಸ್ಬೋದು. ಬುಕ್ಕಿಂಗ್ ಸರ್ವಿಸ್ ನೀವು ಸರ್ವಿಸ್ ಮಾಡ್ಸೋಕ್ಕೆ ಹೋಗತ್ತಾರೆ ಅಂದರೆ ಅದಕ್ಕಿಂತ ಮುಂಚೆ ನೀವು ಏನು ಮಾಡಿರ್ಬೇಕು, ಆನ್ಲೈನ್ ಒಳಗೆ ಬುಕ್ ಮಾಡಿರ್ಬೇಕು. ಇಲ್ಲ ಅಂದರೆ ನಿಮ್ಮ ಗಾಡಿನ ನೋಡೋದಿಲ್ಲ ಅವರು, ಲಾಸ್ಟ್ಗೆ ನೋಡ್ತಾರೆ. ಫಸ್ಟ್ ಯಾರು ಬುಕ್ಕಿಂಗ್ ಮಾಡಿರ್ತಾರೆ ಅವ್ರು ನೋಡ್ತಾರೆ, ಆಮೇಲೆ ನೋಡ್ತಾರೆ. ಈ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತಾರೆ ನಿಮ್ಗೆ ಅವ್ರು ಸೀದಾ ಮುಗಿದ ಮೇಲೆ, ಸರ್ ನೀವು ಬುಕ್ಕಿಂಗ್ ಮಾಡಿಲ್ಲ ಸರ್, ನಾವು ನೋಡೋಕ್ಕಾಗಲ್ಲ ಸರ್ ಅಂತ ಸೀದಾ ಹೇಳ್ಬಿಡ್ತಾರೆ. ಯಾಕಂದರೆ ನೀವು ಅಲ್ಲಿ ಸರ್ವಿಸ್ ಸೆಂಟ್ರಿಗೆ ಹೋದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮಂಥ ಎಕ್ಸ್ಪಲ್ಸ್ 210 ಇಲ್ಲಿಂದ ಒಂದು 20 ಗಾಡಿ ನಿಂತಿರ್ತವೆ. ಸೊ ನಿಮ್ಮಂತಂದರೆ ಸೋಮವಾರದಿಂದ ಶನಿವಾರ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸಂಡೇ ಇರಲ್ಲ, ಸೋಮವಾರದಿಂದ ಶನಿವಾರ ತನಕ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು. ಎಲ್ಲಿ ಮಾಡಬೇಕಪ್ಪ ಅಂದರೆ, ನೀವು ಹೀರೋ ಎಕ್ಸ್ಪಲ್ಸ್ 210 ಬೈಕ್ ತೊಗೊಂಡಿರ್ತೀರಿ. ಬೈಕ್ ತೊಗೊಂಡ್ಮೇಲೆ ಬ್ಲೂಟೂತ್ ಕನೆಕ್ಟ್ ಮಾಡೋಕ್ಕೆ ಒಂದು ಆ್ಯಪ್ ಇರುತ್ತೆ, ಹೀರೋ ಆ್ಯಪ್ ಅಂತ. ಆ ಹೀರೋ ಆ್ಯಪಲ್ಲಿ ಬುಕ್ಕಿಂಗ್ ಸರ್ವಿಸ್ ಅಂತ ಐತಿ. ಆ ಬುಕ್ಕಿಂಗ್ ಸರ್ವಿಸಲ್ಲಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಆ್ಯಪ್ ಒಳಗೆ ಸರ್ವಿಸ್ ಅಂತ ಇರುತ್ತೆ. ಆ ಸರ್ವಿಸ್ ಒಳಗೆ ಹೋಗಿ ನೀವು ನಿಮ್ಮ ನಿಯರೆಸ್ಟ್ ಪ್ರೀಮಿಯರ್ ಶೋರೂಮ್ನ ಸೆಲೆಕ್ಟ್ ಮಾಡಿಕೊಂಡು ಸಂಡೇ ಅವೈಲೇಬಲ್ ಆಯಿತು ಇಲ್ಲೋ ಅಂತ ನೋಡಿಕೊಂಡು ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿದ ಮೇಲೆ ನೀವು ನಿಮ್ಗೊಂದು ಬುಕ್ಕಿಂಗ್ ನಂಬರ್ ಬರುತ್ತೆ. ಆ ಬುಕ್ಕಿಂಗ್ ನಂಬರ್ ಅಲಾಟ್ ಆದಮೇಲೆ ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್, ಫೋರ್ತ್ ಸರ್ವಿಸ್ ಅಂತ ಐತಿ. ಇದರಲ್ಲಿ 3 ಸರ್ವಿಸು ಕಂಪ್ನಿ ಪ್ರೊವೈಡ್ ಮಾಡುತ್ತೆ, ಅದು ಫ್ರೀ. ಅವ್ರು ಹೇಳಿರೋ ಪ್ರಕಾರ ಫ್ರೀ. ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಯಾವುದಾದ್ರು ಫ್ರೀ ಇಲ್ಲ ಅಂತ. ಬಟ್ ಸರ್ವಿಸ್ ಶೆಡ್ಯೂಲ್ ಏನಪ್ಪ ಅಂದರೆ, ಫಸ್ಟ್ ಸರ್ವಿಸು 500ರಿಂದ 750 ಕಿಲೋಮೀಟ್ರ್, 500 to 750 ಕಿಲೋಮೀಟ್ರ್, 60 ಡೇಸ್ ವ್ಯಾಲಿಡ್ ಐತಿ. ಡೇಸ್ನ ಇಲ್ಲಿ ಮರಿಬೇಡ್ರಿ, ಇದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು ಸೆಕೆಂಡ್ ಸರ್ವಿಸು 6000ದಿಂದ 6500, 180 ದಿನ. ಥರ್ಡ್ ಸರ್ವಿಸು 12000ದಿಂದ 12500, 360 ದಿನ. ನಾಲ್ಕನೇ ಸರ್ವಿಸು 18000ರಿಂದ 18500, 540 ದಿನ. ಇವ್ರು ಕೊಟ್ಟಿರೋ ಸರ್ವಿಸ್ ಶೆಡ್ಯೂಲ್ ಇದು. ಆದರೆ ಇವ್ರು ಕೊಡೋ 3 ಸರ್ವಿಸು ಫ್ರೀ ಇರ್ತಾವೆ. ಫಸ್ಟ್ ಸರ್ವಿಸ್ ಸ್ಕಿಪ್ ಆದರೆ ಹೆಂಗೆ ಅಂತ, ಫಸ್ಟ್ ಸರ್ವಿಸ್ ಶೆಡ್ಯೂಲ್ ಏನೈತಿ 500ರಿಂದ 750 ಕಿಲೋಮೀಟ್ರ್ ಇಲ್ಲ 60 ದಿನ ಅಂತ. ನಾನು ಫಸ್ಟ್ ಸರ್ವಿಸ್ ಹೋಗೋಕ್ಕಿಂತ ಮುಂಚೆ 500 ಕಿಲೋಮೀಟ್ರ್ ಆಗಿರಲಿಲ್ಲ. ನಾನು ಒಂದು ಸಣ್ಣ ಟ್ರಿಪ್ ಹೋಗಿ ಬಂದಮೇಲೆ ನಂದು ಕಿಲೋಮೀಟ್ರ್ 800 ಕಿಲೋಮೀಟ್ರ್ ಕ್ರಾಸ್ ಆಗಿತ್ತು. ಅದಾದ ಬಂದು ಓವರಾಲ್ ಕಿಲೋಮೀಟ್ರ್ ಎಷ್ಟಾಗಿತ್ತು ಅಂದರೆ
124 ಕಿಲೋಮೀಟರ್ ಆಗಿದೆ. ಬಟ್ 60 ಡೇಸ್ ಕ್ರಾಸ್ ಆಗಿರಲಿಲ್ಲ. ಇದು ಇಂಪಾರ್ಟೆಂಟ್. ಅದ್ರ ಸಲುವಾಗಿ ನಾನು ನಿಮ್ಗೆ ಹೇಳಿದ್ದು ಡೇಸ್ ಅಂತ ಇಂಪಾರ್ಟೆಂಟ್ ಅಂತ. ಸರ್ ನಿಮ್ಮದು 1000 ಕಿಲೋಮೀಟ್ರ್ ಮೇಲೆ ಹೋಗೈತಿ. ಸೊ ಇದನ್ನು ಫಸ್ಟ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇದನ್ನು ಸೆಕೆಂಡ್ ಸರ್ವಿಸ್ ಅಂತ ಬಂದುಬಿಡುತ್ತೆ ಸರ್. ಈ ಥರ ಮಾಡಿದ್ರೆ ನಿಮ್ಮದು ಫಸ್ಟ್ ಸರ್ವಿಸು ಲ್ಯಾಪ್ ಆಗಿ ಹೋಗುತ್ತೆ. ಇದಾದಮೇಲೆ ನೀವು ಉಳಿಯೋದು ಒಂದೇ ಒಂದು ಸರ್ವಿಸು ಅಂತ ಹೇಳಿದ್ರು. ಇದೋ ವಿಷಯ ಅಯ್ಯಯ್ಯೋ ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ನಂಗೆ ಅವಾಗ ಇದೇನಪ್ಪ 200 ಕಿಲೋಮೀಟರ್ ಜಾಸ್ತಿ ಹೊಡೆದ್ರೆ ಇದಕ್ಕೆ ಒಂದು ಸರ್ವಿಸ್ ಸ್ಕಿಪ್ ಹಂಗಾಯ್ತಿಲ್ಲ ಅಂತಂದೆ. ಅವಾಗ ಅವರೇ ಹೇಳಿದ್ದು ಒಂದು ಪಾಯಿಂಟ್ ಏನಂತ, ನಿಮ್ಗೆ ಇನ್ನೂ 60 ಡೇಸ್ ಕವರ್ ಆಗಿಲ್ಲ, ನಾನು ನಿಮ್ಮ ಕಿಲೋಮೀಟ್ರನ್ನ ಅಡ್ಜಸ್ಟ್ ಮಾಡ್ತೀನಿ, ನೆಕ್ಸ್ಟ್ ಸರ್ವಿಸ ಕೇರ್ಫುಲ್ಲಾಗಿ ನೋಡ್ಕೊಡ್ರಿ ಅಂತಂದ್ರು. ನಾನು ದೇವ್ರಂಗೆ ಬಂದುಬಿಟ್ಟು ನೀನು ಏನಾದರೂ ಒಂದು ಮಾಡು, ಫಸ್ಟ್ ಸರ್ವಿಸ್ ಮಾಡಿಕೊಡಪ್ಪ ಅಂತ ನಾನು ಹೇಳಿ. ನೀವು ಅನ್ಕೋಬೋದು ಹೋದ್ರೆ ಹೋಗಲಿ ಒಂದು ಸರ್ವಿಸ್ ಫ್ರೀ ಸರ್ವಿಸ್ ಅಲ್ಲ, ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡು ಅಂತ ಅಂದ್ಕೊಂಡಿರ್ಬೋದು. ಈಗ ನಾನು ನಿಮ್ಗೆ ಯಾಕಾದ್ರೆ ಅದಕ್ಕಂತ ಫಸ್ಟ್ ಸರ್ವಿಸ್ ಬರೋದು 500ರಿಂದ 750 ಕಿಲೋಮೀಟ್ರ್, ಸೆಕೆಂಡ್ ಸರ್ವಿಸ್ ಬರೋದು 6000ರಿಂದ 6500 ಕಿಲೋಮೀಟ್ರ್, ಥರ್ಡ್ ಸರ್ವಿಸ್ ಬರೋದು 12000ರಿಂದ 12500 ಕಿಲೋಮೀಟ್ರ್. ಈ ಸರ್ವಿಸಲ್ಲಿ ಏನು ಚೇಂಜಸ್ ಆಗ್ತದೆ ಅನ್ನೋದು ನೋಡ್ಕೊರಿ. ಫಸ್ಟ್ ಸರ್ವಿಸಲ್ಲಿ ಅವ್ರು ಚೇಂಜ್ ಮಾಡೋದು ಕಂಪ್ಲೀಟ್ ಇಂಜಿನ್ ಆಯಿಲ್. ಮೈನರ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಮೇಜರ್ ಪ್ರಾಬ್ಲಮ್ಸ್ ಇದ್ದರೆ ಇವೆಲ್ಲನೂ ನೋಡೋದು ಅದು ಕಾಮನ್. ಬಟ್ ಫಸ್ಟ್ ಸರ್ವಿಸ್ ಒಳಗೆ ಕಂಪ್ಲೀಟ್ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಆಯಿತಾ. ಎರಡನೇ ಸರ್ವಿಸ್ 6000 ಕಿಲೋಮೀಟ್ರಿಂದ ಹಿಡಿದು 6500 ಕಿಲೋಮೀಟ್ರ್ ಒಳಗೆ ಅಲ್ಲಿ ಅವರು ಇಂಜಿನ್ ಆಯಿಲ್ನ ಚೇಂಜ್ ಮಾಡಲ್ಲ, ಕಂಪ್ಲೀಟಾಗಿ ಇಂಜಿನ್ ಆಯಿಲ್ನ ಟಾಪ್ ಅಪ್ ಮಾಡಿಕೊಡ್ತಾರೆ. ಸೆಕೆಂಡ್ ಸರ್ವಿಸದು ಡಿಟೇಲ್ ಇದು. ಥರ್ಡ್ ಸರ್ವಿಸ್ ಒಳಗೆ 12000ರಿಂದ 12500 ಕಿಲೋಮೀಟ್ರ್ ಆ ಟೈಮ್ ಒಳಗೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ಇಂಜಿನ್ ಆಯಿಲ್ನ ಚೇಂಜ್ ಮಾಡ್ತಾರೆ. ಇದು ಪ್ರೊಸೀಜರ್. ಅದ್ರ ಸಲುವಾಗಿ ನೀವು ಫಸ್ಟ್ ಸರ್ವಿಸ್ನ ಸ್ಕಿಪ್ ಮಾಡಿ ಸೆಕೆಂಡ್ ಸರ್ವಿಸಿಗೆ ಹೋದರೆ ನಿಮ್ಮ ಹತ್ರ ಚಲೋ ಆಯಿಲೇ ಇರುತ್ತೆ ಗಾಡಿ ಒಳಗೆ. ಸೊ ಅದನ್ನು ತೆಗೆದು ಇನ್ನೂ ಹೊಸದಾಗಿ ಕೊಡಲ್ಲ ಅವರು, ಬರೀ ಟಾಪ್ ಅಪ್ ಮಾಡಿ ಕೊಟ್ಬಿಡ್ತಾರೆ. ಸೊ ಅದ್ರ ಸಲುವಾಗಿ ಒಂದನೇ ಪಾಯಿಂಟ್ ಸ್ಕಿಪ್ ಮಾಡಿದ್ರು ಕೇಳ್ಕೊಂಡೆ ಕಿಲೋಮೀಟ್ರನ್ನ ಅಡ್ಜಸ್ಟ್ ಮಾಡಿ ಫಸ್ಟ್ ಸರ್ವಿಸ್ ಮಾಡಿಸ್ಕೊಳ್ರಿ. ಇನ್ನೊಂದು ಯಾಕೆ ಹೇಳ್ತೇನೆ ಅಂದರೆ, ಒಂದು ಸರಿ ಇಂಜಿನ್ ಆಯಿಲ್ ಇದು ಮಾಡಿದರೆ ಇಲ್ಲಿ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ 3 ಸರ್ವಿಸ್ ಒಳಗೆ ಲೇಬರ್ ಚಾರ್ಜ್ ಬರಲ್ಲ. ಅದನ್ನ ಬಿಟ್ಟು ಎಲ್ಲನೂ ಪೇ ಮಾಡಬೇಕು. ಯಾವುದಕ್ಕೆ ಎಷ್ಟೆಷ್ಟು ಪೇ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ಕೀ ಪಾಯಿಂಟಲ್ಲಿ ಹೇಳ್ತೀನಿ. ಆಯಿಲ್ ಫಿಲ್ಟರ್ ಕಾರ್ಟೇಜ್ ಚೇಂಜ್ ಮಾಡ್ತಾರೆ, ಸಿಂಥೆಟಿಕ್ ಆಯಿಲ್ ಚೇಂಜ್ ಮಾಡ್ತಾರೆ, ಕಂಪ್ಲೀಟ್ ಆಯಿಲ್, ಆಮೇಲೆ ಗ್ಯಾಸ್ಕೆಟ್ ಕವರ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತಾರೆ, ಆಮೇಲೆ ಚೈನ್ ಕ್ಲೀನ್ ಮಾಡ್ತಾರೆ, ಚೈನ್ ಲೂಪ್ ಮಾಡ್ತಾರೆ. ಇಲ್ಲಿ ಆಯಿಲ್ ಫಿಲ್ಟರ್ ಎಲ್ಲದಕ್ಕೂ 9% GST ಅಪ್ಲೈ ಆದಮೇಲೆ ಇರೋ ಅಮೌಂಟ್ನ ನಿಮ್ಗೆ ಹೇಳ್ತೀನಿ ನಾನು ಸೀದಾ. ಆಮೇಲೆ ಆಯಿಲ್ ಫಿಲ್ಟರ್ ಕಾರ್ಟೇಜ್ 100 ರೂಪಾಯಿ, ಆಮೇಲೆ ಸಿಂಥೆಟಿಕ್ ಆಯಿಲ್ ಇಂಜಿನ್ ಆಯಿಲ್ 1200 ರೂಪಾಯಿ, ಗ್ಯಾಸ್ಕೆಟ್ ಕವರ್ ಆಯಿಲ್ ಫಿಲ್ಟರ್ 12 ರೂಪಾಯಿ, ಚೈನ್ ಕ್ಲೀನರ್ 500 ml ಕಂಪ್ಲೀಟಾಗಿ ಒಂದು ಯೂಸ್ ಮಾಡ್ತಾರೆ 23 ರೂಪಾಯಿ, ಚೈನ್ ಲೂಬ್ 500 ml 32 ರೂಪಾಯಿ. ಅದಾದಮೇಲೆ ನಿಮ್ಮ ಗಾಡಿನ ಲೂಬ್ರಿಕೆಂಟ್ ಮಾಡೋದು, ಆಮೇಲೆ ನಿಮ್ಮ ಗಾಡಿನ ಕ್ಲೀನ್ ಮಾಡೋದು, ಅದು ಮತ್ತು ಸಮ್ ಮಿಸ್ಲೇನಿಯಸ್ ವರ್ಕ್ ಎಲ್ಲ ಸೇರಿ ಒಂದು 135 ರೂಪಾಯಿ ಮಿಸ್ಲೇನಿಯಸ್ ವರ್ಕ್ನ ಆ್ಯಡ್ ಮಾಡ್ತಾರೆ. ಮಿಸ್ಲೇನಿಯಸ್ಗೂ 9% GST ಆ್ಯಡ್ ಮಾಡಿ ನಿಮ್ಗೆ ಹೇಳ್ತಿರೋದು ನಾನು. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇಂಜಿನ್ ಸಿಂಥೆಟಿಕ್ ಆಯಿಲ್ ಏನೈತಲ್ಲ 10W30 1250 ml ಕಂಪ್ಲೀಟ್ ಒಂದು ಚೇಂಜ್ ಮಾಡೋಕ್ಕೆ 1200 ರೂಪಾಯಿ ಬೇಕಿದೆ. ಇದೇ ಮೇನ್ ಪಾರ್ಟ್ ಇಲ್ಲಿ. ಸೊ ಎಲ್ಲನೂ ಟ್ರಲ್ ಮಾಡಿದ್ರೆ ನಿಮ್ಮ ಫಸ್ಟ್ ಸರ್ವಿಸ್ಗೆ ನಿಮ್ಗೆ ಬೇಕಾಗಿರೋ ಅಮೌಂಟ್ ಎಷ್ಟಪ್ಪ ಅಂದರೆ 1503 ರೂಪಾಯಿ. ಅಂದರೆ 1500 ರೂಪಾಯಿಗೆ ಫಸ್ಟ್ ಸರ್ವಿಸ್ ಆಗಿ ಹೋಗ್ಬಿಡುತ್ತೆ. ಯಾವುದು ಹೀರೋ ಎಕ್ಸ್ಪಲ್ಸ್ 210. ನಿಮಗೆ ಬೇಕಾದ್ರೆ ನಾನು ಸರ್ವಿಸ್ ಮಾಡಿರೋ ಕಾಪಿನೂ ಕೂಡ ಒಂದು ಡಿಸ್ಪ್ಲೇ ಮಾಡ್ತೀನಿ, ನೋಡ್ಬೋದು. ನೀವು 1500 ರೂಪಾಯಿ ಇದ್ದರೆ ಸಾಕು ಎಕ್ಸ್ಪಲ್ಸ್ 210 ಸರ್ವಿಸ್ ಮಾಡಿಸ್ಬೋದು. ಇದು ಫಸ್ಟ್ ಸರ್ವಿಸ್, ಕಂಪ್ಲೀಟ್ ಆಯಿಲ್ ಚೇಂಜ್ ಮಾಡಿರ್ತಾರೆ. ಸೆಕೆಂಡ್ ಸರ್ವಿಸ್ ಇದು ನೋಡ್ರಿ ನಾವು, ಯಾಕಂದರೆ ಅಲ್ಲಿ ಬರೀ ಆಯಿಲ್ ಟಾಪ್ ಅಪ್ ಮಾಡ್ತಾರೆ. ಸೊ 1200 ರೂಪಾಯಿ ಇರಲ್ಲ. ಅವಾಗ ಎಷ್ಟು ಪೇ ಮಾಡಬೇಕು ಅಂತ ಗೊತ್ತಿಲ್ಲ, ಯಾಕಂದರೆ 3 ಸರ್ವಿಸ್ಗೂ ನಿಮಗೆ ಲೇಬರ್ ಚಾರ್ಜ್ ಇರುತ್ತೆ. ಅದಾದಮೇಲೆ ನಿಮಗೆ ಲೇಬರ್ ಚಾರ್ಜ್ ಬರುತ್ತೆ. ಬಟ್ ಇಲ್ಲಿ ಲೇಬರ್ ಚಾರ್ಜ್ ಬರಲ್ಲ ಅಂತ ಹೇಳಿ 135 ರೂಪಾಯಿ ಡ್ರೈವ್ ಚೈನ್ ಕ್ಲೀನಿಂಗ್ ಮಾಡೋದಕ್ಕೂ ಮತ್ತು ಲೂಬ್ರಿಕೆಂಟ್ ಮಾಡೋದಕ್ಕೂ 135 ರೂಪಾಯಿ ಲೇಬರ್ ಚಾರ್ಜ್ ಆ್ಯಡ್. ಇದೊಂಥರ ವಿಚಿತ್ರ ಇದು, ಹೇಳೋದೊಂದು ಮಾಡೋದೊಂದು. ನಾನು ಇಂಜಿನ್ ಆಯಿಲ್ ಚೇಂಜ್ ಮಾಡಿದ ಮೇಲೆ ಅವ್ರನ್ನ ಕ್ಲಿಯರಾಗಿ ಕೇಳಿದೆ ನಾನು. ಯಾಕಂದ್ರೆ ನಾವು ನೋಡಿರೋ ಬೈಕ್ ಗೊತ್ತಿ 2000 ಕಿಲೋಮೀಟ್ರ್ ಪ್ಲಸ್ 2000 ಕಿಲೋಮೀಟ್ರ್ಗಾದ್ರೂ ನಾವು ಇಂಜಿನ್ ಆಯಿಲ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀವಿ, ಯಾಕಂದರೆ ಥಿಕ್ಕಾಗಿರುತ್ತೆ. ಸರ್ 6000 ಈ ಒಂದು ಸರಿ ನಾವು ಇಂಜಿನ್ ಆಯಿಲ್ನ ಸಿಂಥೆಟಿಕ್ ಆಯಿಲ್ನ ಯೂಸ್ ಮಾಡಿದರೆ 12000 ಕಿಲೋಮೀಟ್ರ್ ಬರುತ್ತೆ. ಅಲ್ಲಿವರೆಗೂ ಚೇಂಜ್ ಮಾಡೋ ಅವಶ್ಯಕತೆ ಇರುತ್ತೆ. 6000 ಕಿಲೋಮೀಟ್ರ್ ಆದಮೇಲೆ ಒಂದ್ಸರಿ ಟಾಪಪ್ ಮಾಡಿದ್ರೆ ಸಾಕು ಅಂತ ಯಾರು ಅಲ್ಲಿರೋ ಸರ್ವಿಸ್ ಸೆಂಟರ್ದವ್ರು ಹೇಳಿದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಆದರೆ ನಾನು ಈ ಹೀರೋ ಮೋಟೋ ಕಾರ್ಪೊರೇಷನ್ ಸರ್ಚ್ ಮಾಡಿ 210ಗೆ ಯಾವ ಇಂಜಿನ್ ಆಯಿಲ್ ಯೂಸ್ ಮಾಡ್ತಾರೋ ಮತ್ತು ಅದ್ರ ಸರ್ವಿಸ್ ಅದ್ರ ರೇಂಜ್ ಏನಂತ ನೋಡಿದಾಗ ನಾನು ಒಂದು ಸರಿ ನೀವು ಇಂಜಿನ್ ಆಯಿಲ್ನ ಚೇಂಜ್ ಮಾಡಿದ್ರಿ ಅಂದರೆ 6000 ಕಿಲೋಮೀಟ್ರ್ವರೆಗೂ ಮಾತ್ರ ಓಡಿಸ್ಬೋದು. 12000 ಕಿಲೋಮೀಟ್ರ್ ಅಲ್ಲ, 6000 ಕಿಲೋಮೀಟ್ರ್ ಅಷ್ಟೇ ಓಡಿಸ್ಬೋದು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡ. ಅಂದರೆ ಏನಾಗುತ್ತೆ, ಅಟ್ಲೀಸ್ಟ್ ಇಲ್ಲ ಅಂದ್ರೂ 3000 ಕಿಲೋಮೀಟ್ರ್ ಆದಮೇಲೆ ಟಾಪಪ್ ಮಾಡಿಸ್ಬೇಕು ಅಂತ ಅವ್ರು ಕ್ಲಿಯರಾಗಿ ಕೊಟ್ಟಾರಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿರಿ. ಇಲ್ಲ